ವೀಕ್ಷಕರೇ, ಈ ತುಲಾ ರಾಶಿಯವರಿಗೆ ಈ ತಿಂಗಳಲ್ಲಿರ್ತಕ್ಕಂಥ ಫಲಗಳ ಬಗ್ಗೆ ನೋಡೋದಾದ್ರೆ ನೋಡಿ, ಬಂಧು ಸ್ನೇಹಿತರಿಗೆ ಉಡುಗೊರೆಯನ್ನ ಕೊಡುವಂಥದ್ದು, ಯಾರಿಗೋ ಒಂಥರ ಒಂದು ಉಡುಗೊರೆಯನ್ನ ನಿಮಗೆ ಇಷ್ಟವಾಗಿರತಕ್ಕಂಥ ವ್ಯಕ್ತಿಗಳಿಗೆ, ನಿಮ್ಮ ಪ್ರೀತಿ ಪಾತ್ರರಾಗಿರತಕ್ಕಂಥ ವ್ಯಕ್ತಿಗಳಿಗೆ ಏನೋ ಒಂಥರ ಉಡುಗೊರೆಯನ್ನ ಕೊಡುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಗೆ ಸಂತೋಷ ಇತ್ತು, ಕೊಡ್ಲೇಬೇಕು, ಕೊಡೋದಕ್ಕೆ ಅವರು ಯೋಗ್ಯರಿದ್ದಾರೆ, ಖಂಡಿತ ಕೊಡಿ, ತೊಂದರೆ ಇಲ್ಲ. ಅನವಶ್ಯಕವಾಗಿರತಕ್ಕಂಥ ಮಾತಿನಿಂದ ವಿವಾದಗಳು ಸೃಷ್ಟಿ ಆಗುವಂತ ಸಾಧ್ಯತೆ ಇದೆ. ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ನೀವ್ ಏನೋ ಒಂದ್ ಹೇಳೋದು, ಅದು ಒಂದ್ ಮತ್ತೊಂದು ಏನೋ ಒಂದ್ ಆಗೋದು, ನಿಮಗೆ ಕೋಪ ತಡೆಯೋದಿಲ್ಲ, ಮತ್ತೆ ನೀವು ಸತ್ಯ ಹೇಳೋದ್ರಲ್ಲಿ ನಿಸ್ಸೀಮ್ರು, ನೀವು ಇದ್ದಿದ್ದಂಗೆ ಹೇಳ್ಬಿಡ್ತೀರಿ, ನಿಷ್ಠುರವಾಗಿ ಮಾತಾಡ್ಬಿಡ್ತೀರಿ, ಅದು ಎಷ್ಟೋ ಜನರಿಗೆ ಆಗ್ ಬರಲ್ಲ, ಈ ತರ ಎಲ್ಲ ಇರ್ತವೆ. ಹಾಗಾಗಿ ಸ್ವಲ್ಪ ಯಾಕೆ ಬೇಕು, ಸುಮ್ನೆ ವಾದ ವಿವಾದ ಮಾಡೋದು ಬೇಡ, ಸುಮ್ನೆ ಸೈಲೆಂಟ್ ಆಗಿರಿ. ಅದರಿಂದ ವಾದ ವಿವಾದ ಮಾಡೋದು ಪ್ರಯೋಜನ ಇಲ್ಲ, ಅದರಿಂದ ಪರಿಹಾರನೂ ಅಲ್ಲ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ಭೂಮಿ, ಮನೆ, ವ್ಯಾಪಾರಗಳಿಗೆ ಒಂದಿಷ್ಟು ದುಡ್ಡನ್ನ ವಿನಿಯೋಗ ಮಾಡುವಂತ ಸನ್ನಿವೇಶಗಳಿದೆ. ಒಳ್ಳೆ ಕಾರ್ಯಕ್ಕೆ ಕೆಲಸ ಮಾಡಿದ್ರೆ ಏನು ಕೆಟ್ಟದಾಗಲ್ಲ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಇರುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಪ್ರಯಾಣ ಏನಾದ್ರೂ ಇದ್ರೆ ಸ್ವಲ್ಪ ಮುಂದೂಡುವಂತ ಪ್ರಯತ್ನವನ್ನು ಮಾಡಿ, ಸುಮ್ಮನೆ ಸಮಯ ವ್ಯರ್ಥ ಮಾಡಿಕೊಂಡು, ದುಡ್ಡನ್ನ ವ್ಯರ್ಥ ಮಾಡಿಕೊಂಡು ಕೆಲಸದ ಮೇಲೆ ಪರಿಣಾಮ ಮಾಡ್ಕೊಳ್ಳಕ್ ಹೋಗ್ಬೇಡಿ. ಇನ್ನು ಲಾಭಕ್ಕಾಗಿ ಅಧಿಕ ಪ್ರಯತ್ನವನ್ನ, ನಿಮ್ಮ ನಿರಂತರವಾದ ಪ್ರಯತ್ನ, ಶ್ರಮಜೀವಿಗಳು ನೀವು, ನಿರಂತರವಾಗಿ ಪ್ರಯತ್ನ ಅನ್ನುವಂಥದ್ದಿರುತ್ತೆ. ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ಚಿಕ್ಕ ಪುಟ್ಟದಾದ ಕಿರಿಕಿರಿಗಳು ಇರ್ತವೆ, ತಾಳ್ಮೆ ಬುದ್ಧಿವಂತಿಕೆ ರೂಢಿಸ್ಕೊಳ್ಳಿ. ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಖಿನ್ನತೆ ಇರುತ್ತೆ, ಓದಿನಲ್ಲಿ ಏನು ಸಕ್ಸಸ್ ಆಗುತ್ತಾ ಇಲ್ವಾ, ಓದಿನಲ್ಲಿ ನೆನಪಿನ ಶಕ್ತಿ ಉಳಿತಾ ಇಲ್ವಲ್ಲ, ಸಕ್ಸಸ್ ಆಗದೆ ಇದ್ರೆ ಏನ್ ಮಾಡ್ಲಿ, ಈ ರೀತಿಯಾದಂತಹ 108 ಆಲೋಚನೆಗಳು, 108 ಚಿಂತೆಗಳು ವಿದ್ಯಾರ್ಥಿಗಳಲ್ಲಿ ಇರುತ್ತೆ. ಖಿನ್ನತೆಯಿಂದ ಹೊರಗಡೆ ಬನ್ನಿ, ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಅಧಿಕವಾಗುತ್ತೆ, ಸ್ವಲ್ಪ ಗೆಲ್ತೀನಿ ಅನ್ನುವಂತ ಧೈರ್ಯದಿಂದ ಮುನ್ನುಗ್ಗಿ, ಖಂಡಿತ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲ ಸಿಗುತ್ತೆ. ಸಂತಾನದ ವಿಷಯವಾಗಿ, ಮಕ್ಕಳ ವಿಚಾರವಾಗಿ ಕಿರಿಕಿರಿ ಇರುತ್ತೆ. ಕೆಲವೊಬ್ಬರಿಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆಗಳು ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರಮ ಪಟ್ಟು ಓದಿದ್ರೆ ಒಳ್ಳೆಯದಿದೆ. ಕೈ ಹಾಕಿದ ಕೆಲಸಗಳಲ್ಲಿ ಸ್ವಲ್ಪ ಕೆಲವೊಂದು ವಿಘ್ನಗಳು ಎದುರಾಗುವಂತ ಸಾಧ್ಯತೆಗಳಿದೆ. ಸಕ್ಸಸ್ ಅನ್ನುವಂಥದ್ದು ಸುಲಭವಾಗಿ ಸಿಗುವಂತ ವಸ್ತು ಅಲ್ಲ. ಹಾಗಾಗಿ ಹೆಚ್ಚಿನ ಪ್ರಯತ್ನಗಳನ್ನ ಮಾಡ್ಕೋಬೇಕು. ಶತ್ರುಗಳನ್ನ ಎದುರಿಸುವ ಅಧಿಕವಾಗಿರುವಂತಹ ಶಕ್ತಿ ನಿಮ್ಮಲ್ಲಿ ಪ್ರಾಪ್ತಿ ಆಗುವಂಥದ್ದು. ವಾದ ವಿವಾದಗಳಲ್ಲಿ ಜಯ ಸಿಕ್ಕರು ಸ್ವಲ್ಪ ತಾಳ್ಮೆಯಿಂದಿರಿ. ವ್ಯಾಪಾರ ಸ್ವಲ್ಪ ಮಂದಗತಿಯಲ್ಲಿದ್ರು ಕೂಡ ಅದಕ್ಕೊಂದು ವೇಗ ಕೊಡುವಂತಹ ಪ್ರಯತ್ನವನ್ನ ನಿಮ್ಮ ಕೈಯಲ್ಲಿ